ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಅಂದರೆ ಅಕ್ಟೋಬರ್ 2ನೇ ತಾರೀಕು ರಾತ್ರಿ ಸೂರ್ಯಗ್ರಹಣ ಅನ್ನೋದು ಇದೆ. ಸೊ ಈ ದಿನ ಗರ್ಭಿಣಿಯರು ಹೇಗೆಲ್ಲ ಇರಬೇಕು, ಏನೆಲ್ಲ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಈ ಒಂದೇ ವಿಡಿಯೋದಲ್ಲಿ ನಿಮಗೆ ತುಂಬ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಟೈಮಿಂಗ್ಸ್ ಮತ್ತೆ ಹೇಳ್ತಾ ಇದ್ದೀನಿ. ಅಕ್ಟೋಬರ್ 2ನೇ ತಾರೀಕು ಅಂದರೆ ಇವತ್ತು ರಾತ್ರಿ 9:13ಕ್ಕೆ ಗ್ರಹಣ ಅನ್ನೋದು ಶುರುವಾಗುತ್ತೆ. ಮತ್ತು 3:17ಕ್ಕೆ ಅಂದರೆ ಅಕ್ಟೋಬರ್ 3ನೇ ತಾರೀಕು ಲೆಕ್ಕ ಬರುತ್ತೆ. ಸೊ ಬೆಳಗ್ಗೆ ಗ್ರಹಣ ಅನ್ನೋದು ಮುಗಿಯುತ್ತೆ. ಮತ್ತು ಈ ಗ್ರಹಣ ಅನ್ನೋದು ನಮಗೆ ಭಾರತ ದೇಶದಲ್ಲಿ ಇಲ್ಲ, ನಮಗೆ ಈ ಗ್ರಹಣ ಅನ್ನೋದು ಕಾಣಿಸ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ಸೂರ್ಯಗ್ರಹಣ ಅನ್ನೋದು ರಾತ್ರಿ ವೇಳೆ ಬರ್ತಾ ಇರೋದ್ರಿಂದ ನಮಗೆ ಈ ಸೂರ್ಯಗ್ರಹಣ ಅನ್ನೋದು ಇಲ್ಲ. ಮತ್ತು ತುಂಬ ಜನ ಗರ್ಭಿಣಿಯರಿಗೆ ಇನ್ನೊಂದು ಸಂದೇಹ ಇದೆ, ಗ್ರಹಣದ ನಿಯಮಗಳನ್ನ ಪಾಲಿಸಬೇಕಾ ಅಂತ. ಸೊ ನಮಗೆ ಗ್ರಹಣ ಇಲ್ಲದೆ ಇರೋದ್ರಿಂದ ನೀವು ನಿಯಮಗಳನ್ನ ಪಾಲಿಸಲೇಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಎಲ್ಲಿ ನೋಡಿದ್ರೂ ಈ ಗ್ರಹಣದ ಬಗ್ಗೆನೇ ಹೇಳ್ತಾ ಇರೋದ್ರಿಂದ ನಿಮ್ಮ ಮೈಂಡಲ್ಲಿ ಏನಾದರೂ ಅದು ಕೂತ್ಕೊಂಡ್ಬಿಟ್ಟಿದ್ರೆ ನೀವೇನಾದರೂ ನಿಯಮಗಳನ್ನ ಪಾಲಿಸದೇ ಇದ್ದಾಗ ನಿಮಗೆ ಭಯ ಅನ್ನೋದು ಶುರುವಾಗುತ್ತೆ. ಸೊ ಹಾಗಾಗಿ ನಾನು ಈ ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೇನಾದರೂ ತುಂಬ ಭಯ ಇತ್ತು, ಇದ್ರ ಮೇಲೆ ನಂಬಿಕೆ ಇದ್ದರೆ ನೀವು ಕೆಲವೊಂದು ನಿಯಮಗಳನ್ನ ಪಾಲಿಸೋದು ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ಟೆನ್ಷನ್ ಮಾಡ್ಕೊಳ್ದೆ ನೀವು ಆರಾಮಾಗಿ ಸಹ ಇರ್ಬೋದು. ಯಾಕೆ ಅಂದರೆ ನಮಗೆ ಗ್ರಹಣ ಅನ್ನೋದು ಇಲ್ಲ. ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ತು ಅಲ್ವಾ? ಸೊ ನೆಕ್ಸ್ಟ್ ಯಾವ ವಿಷಯಗಳನ್ನ ನೀವು ಮಾಡಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಊಟ. ಸೊ ಗ್ರಹಣ ಶುರುವಾಗಿದ ನಂತರ ಊಟನ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂದರೆ ತುಂಬ ಲೇಟ್ ನೈಟ್ ಆಗೋಗುತ್ತೆ. ಸೊ ನೀವು ಒಂದು 8-8:30 ಒಳಗಡೆ ಊಟನ ಮುಗಿಸ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನೈಟ್ ಟೈಮು ಬೇಗ ಊಟ ಮಾಡೋದು ಒಳ್ಳೆಯದು. ಗ್ರಹಣದ ದಿವಸ ಅಂತ ಹೇಳಿ ಅಲ್ಲ, ಡೈಲಿ ಈ ಅಭ್ಯಾಸನ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ನಿಮ್ಮ ಆರೋಗ್ಯಕ್ಕೆ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಇವತ್ತು ನಾನ್ ವೆಜ್ ಎಲ್ಲ ಮಾಡೋದಕ್ಕೆ ಹೋಗಬೇಡಿ, ನಾನ್ ವೆಜ್ ಊಟ ಮಾಡೋದಕ್ಕೆ. ಯಾಕೆ ಅಂತ ಹೇಳಿದ್ರೆ ಅಮಾವಾಸ್ಯೆ ಇದೆ ಅಲ್ವಾ? ಸೊ ಹಾಗಾಗಿ ನಾನ್ ವೆಜ್ ಊಟನ ನೀವು ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೆಯದು. ನೆಕ್ಸ್ಟು ಗ್ರಹಣ ಶುರುವಾಗಿದ ನಂತರ ಒಂದು ಲೇಟ್ ನೈಟಲ್ಲಿ ನಿಮ್ಗೇನಾದರೂ ತುಂಬ ಹೊಟ್ಟೆ ಹಸಿವಾಗ್ತಿದೆ ಅಂತ ಹೇಳಿದ್ರೆ ನೀವು ಆರಾಮಾಗಿ ಏನಾದರೂ ಹಣ್ಣುಗಳನ್ನ ಸೇವಿಸ್ಬೋದು. ಇದರಲ್ಲಿ ಯಾವುದೇ ರೀತಿ ಸಮಸ್ಯೆ ಅನ್ನೋದು ಇರೋದಿಲ್ಲ. ಸೊ ನೆಕ್ಸ್ಟ್ ವಿಷಯ ನೀರು. ಗ್ರಹಣ ಶುರುವಾಗಿದ ನಂತರ ನೀರು ಕುಡಿಬೋದಾ ಅನ್ನೋ ಸಂದೇಹ ತುಂಬ ಜನಕ್ಕೆ ಇದೆ. ಸೊ ನೀವು ಆರಾಮಾಗಿ ನೀರನ್ನು ಸೇವಿಸ್ಬೋದು. ನೀರನ್ನು ಸೇವಿಸೋದ್ರಿಂದ ಮಗುಗೆ ಯಾವುದೇ ರೀತಿ ತೊಂದರೆ ಅನ್ನೋದು ಇರೋದಿಲ್ಲ. ನಿಮಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ ಅಂತ ಹೇಳಿದ್ರೆ ನೀವು ಜ್ಯೂಸು ಸಹ ಮಾಡಿಕೊಂಡು ಕುಡಿಬೋದು. ನೆಕ್ಸ್ಟು ನಿದ್ದೆ. ನಾನು ಆಲ್ರೆಡಿ ಕ್ಲಿಯರಾಗಿ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಇನ್ನೂ ನೋಡಲಿಲ್ಲ ಅಂತ ಹೇಳಿದ್ರೆ ಹೋಗಿ ಚೆಕ್ ಮಾಡಿ ನೋಡಿ. ಸೊ ಆರಾಮಾಗಿ ಗ್ರಹಣದ ಟೈಮಲ್ಲಿ ನೀವು ನಿದ್ದೆನ ಮಾಡ್ಬೋದು. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನಿಮಗೆ ಯಾವ ಸೈಡ್ ಬೇಕೋ ಆ ಸೈಡು ನೀವು ಮಲ್ಕೋಬೋದು ಮತ್ತು ಅಲಗಾಡ್ಬೋದು. ಇದರಿಂದನೂ ಮಗುಗೆ ಯಾವುದೇ ರೀತಿ ತೊಂದರೆ ಅನ್ನೋದು ಇರೋದಿಲ್ಲ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಸ್ನಾನ. ಸೊ ಆಲ್ರೆಡಿ ಬೆಳಗ್ಗೆ ನೀವು ಸ್ನಾನ ಮಾಡಿರ್ತೀರ. ಗ್ರಹಣ ಮುಗಿದ ನಂತರ ನೈಟ್ ಸಮಯದಲ್ಲಿ ನೀವು ಎದ್ದು ಸ್ನಾನ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಬೆಳಗ್ಗೆ ಎದ್ದು ನೀವು ಸ್ನಾನನ ಮಾಡ್ಕೊಬೋದು. ಮತ್ತು ಹೊರಗಡೆ ಓಡಾಡ್ಬೋದಾ ಅಂತ ಕೇಳ್ತಾ ಇದ್ರಿ ತುಂಬ ಜನ. ಸೊ ಇವತ್ತು ಅಮಾವಾಸ್ಯೆ ಇದೆ ಅಲ್ವಾ? ಹಾಗಾಗಿ ನೈಟ್ ಹೊರಗಡೆ ಹೋಗೋದನ್ನು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ನಿಮಗೆ ತುಂಬ ಎಮರ್ಜೆನ್ಸಿ ಇದೆ, ಹೋಗಲೇಬೇಕು ಅನ್ನೋ ಸಿಚುವೇಶನ್ಸಲ್ಲಿ ಮಾತ್ರ ಹೋಗಿ. ಇಲ್ಲ ಅಂದರೆ ಇವತ್ತು ನೈಟು ಹೊರಗಡೆ ಹೋಗೋದಕ್ಕೆ ಹೋಗಬೇಡಿ. ಮತ್ತು ಮೊಬೈಲ್ ಫೋನ್ ಯೂಸ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ರಿ. ಗ್ರಹಣದಿಂದ ಮೊಬೈಲ್ ಫೋನ್ ಯೂಸ್ ಮಾಡಬಾರ್ದು ಅಂತೆಲ್ಲ ಏನೂ ಇಲ್ಲ, ಬಟ್ ಆದಷ್ಟು ಕಡಿಮೆ ಯೂಸ್ ಮಾಡೋದು ಒಳ್ಳೆಯದು. ಯಾಕೆಂದರೆ ನೈಟ್ ಟೈಮ್ ತುಂಬ ಹೊತ್ತು ನೀವು ಮೊಬೈಲ್ ಫೋನ್ ಯೂಸ್ ಮಾಡ್ತಾನೆ ಇದ್ದರೆ ನಿದ್ದೆ ಮಾಡೋದಕ್ಕೆ ಡಿಸ್ಟರ್ಬ್ ಆಗುತ್ತೆ. ಸೊ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾರಿಗಾದರೂ ಇವತ್ತು ಹೆರಿಗೆಯ ದಿನಾಂಕ ಅಂದರೆ EDD ಡೇಟ್ ಇದ್ದರೆ ಅದ್ರ ಬಗ್ಗೆ ಏನೂ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮಹಾಲಯ ಅಮಾವಾಸ್ಯೆ ದಿವಸ ಸೂರ್ಯಗ್ರಹಣ ಇದೆ ಅಂತೆಲ್ಲನೂ ಹೇಳಿ. ಸೊ ಯಾವ ಟೈಮಲ್ಲಿ ಪಾಪು ಆದರೆ ಅದೇ ಟೈಮು ನಮಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನೊಂದು ಮಹಾಲಯ ಅಮಾವಾಸ್ಯೆ ದಿವಸ ಪಾಪು ಆದರೆ ಅದು ಹಿರಿಯರ ಆಶೀರ್ವಾದ ಅಂತಲೂ ಹೇಳ್ತಾರೆ. ಸೊ ಅದರ ಬಗ್ಗೆ ಟೆನ್ಷನ್ ಬಿಟ್ಬಿಟ್ಟು ಆರಾಮಾಗಿ ಇರಿ ನೀವು. ಇನ್ನೂ ಏನಾದರೂ ನಿಮಗೆ ಗ್ರಹಣದ ಬಗ್ಗೆ ಡೌಟ್ಸ್ ಇದ್ದರೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.